ಹಾಯ್, ನಾನು ಡಾಕ್ಟರ್ ಸ್ಮಿತಾ. ಪಿಜ್ಜಾ, ಬರ್ಗರ್, ಪಾಸ್ತಾದ ಈ ಕಾಲದಲ್ಲಿ ಪಾರಂಪರಿಕವಾಗಿ ಮಾಡ್ಬೋದಾದಂತಹ ರಾಗಿ ರೊಟ್ಟಿ ಹಾಗೆ ಹುಚ್ಚೆಳ್ಳು ಚಟ್ನಿ ಬಗ್ಗೆ ಜನ ಮರ್ತಿರ್ಬೋದು. ರಾಗಿ ಆರೋಗ್ಯಕ್ಕೆ ಬಹಳ ಒಳ್ಳೆಯದು, ಕ್ಯಾಲ್ಶಿಯಂ ಕೂಡ ಹೆಚ್ಚಿರುತ್ತೆ, ಗ್ಲೈಸಿಮಿಕ್ ಇಂಡೆಕ್ಸ್ ತುಂಬ ಕಡಿಮೆ ಇರೋದ್ರಿಂದ ಡಯಾಬಿಟೀಸ್ನವ್ರಿಗೆ ಹಾಗೆ ವೆಯ್ಟ್ ಮ್ಯಾನೇಜ್ಮೆಂಟ್ಗೂ ಕೂಡ ಸಹಾಯಕ. ಇವತ್ತಿನ ರೆಸಿಪಿ ರಾಗಿ ರೊಟ್ಟಿ, ಹುಚ್ಚೆಳ್ಳು ಚಟ್ನಿ. ರಾಗಿ ರೊಟ್ಟಿ ಮಾಡೋದಕ್ಕೆ ಮೊದಲು 2 ಬಟ್ಲು ನೀರು ಇಟ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸಿ ಕುದಿ ಬರೋ ತನಕ ಕುದಿಸ್ಬೇಕು. ನಂತರ 2 ಬಟ್ಲು ರಾಗಿ ಹಿಟ್ಟು ಹಾಗೆ 1 ಬಟ್ಲು ಅಕ್ಕಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಆ ಹಿಟ್ಟನ್ನು ಚೆನ್ನಾಗಿ ನಾದಿಕೊಂಡು ಉಂಡೆಗಳನ್ನಾಗಿ ಮಾಡಿಕೊಳ್ಬೇಕು. ನಂತರ ರೊಟ್ಟಿಯ ಆಕಾರಕ್ಕೆ ಅದನ್ನು ತಟ್ಟಿ ರೊಟ್ಟಿನ ಬೇಯಿಸ್ಕೊಳ್ಬೇಕು. ಬೇಯಿಸೋವಾಗ ಹಿಟ್ಟನ್ನು ಹಾಕಿರುವ ಭಾಗಕ್ಕೆ ಸ್ವಲ್ಪ ನೀರನ್ನು ಸವರಿ ಚೆನ್ನಾಗಿ 2 ಬದಿಯಲ್ಲೂ ರೊಟ್ಟಿಯನ್ನು ಬೇಯಿಸ್ಕೊಳ್ಬೇಕು. ರಾಗಿ ರೊಟ್ಟಿ ಆಗಿರೋದ್ರಿಂದ ಸ್ವಲ್ಪ ಬೇಯಿಸಲಿಕ್ಕೆ ಸಮಯ ತಗೊಳ್ಳುತ್ತೆ. 2 ಬದಿಯಲ್ಲಿ ಬೇಯಿಸಿದ ನಂತರ ರೊಟ್ಟಿ ತಯಾರಾಗುತ್ತೆ. ಅದಾದ ಮೇಲೆ ಹುಚ್ಚೆಳ್ಳು ಚಟ್ನಿಗೆ ಮೊದಲು ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು ಹುಚ್ಚೆಳ್ಳನ್ನು. ಅದಾದ ನಂತರ ಬಾಣಲೆಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಕೆಂಪು ಮೆಣಸಿನಕಾಯಿ, ಸ್ವಲ್ಪ ಈರುಳ್ಳಿ ಹಾಗೆ ಬೆಳ್ಳುಳ್ಳಿ ಇವುಗಳನ್ನ ಸೇರಿಸಿ ಚೆನ್ನಾಗಿ ರೋಸ್ಟ್ ಮಾಡಿಕೊಳ್ಬೇಕು. ಇದಕ್ಕೆ ಸ್ವಲ್ಪ ಜೀರಿಗೆಯನ್ನು ಕೂಡ ಹಾಕಬೇಕು. ಹಾಕ್ಕೊಂಡು ಚೆನ್ನಾಗಿ ಹುರಿದಿಟ್ಕೊಂಡಂತಹ ಈ ಒಂದು ಮಿಕ್ಸ್ಚರ್ಗೆ ನಾವು ಸ್ವಲ್ಪ ಹುಣಸೆ ಹುಳಿನೂ ಕೂಡ ಹಾಕಬೇಕು. ಇದಕ್ಕೆ ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಉಪ್ಪು ಇವುಗಳನ್ನ ಸೇರಿಸಿ ರುಬ್ಕೊಂಡ್ರೆ ಸ್ವಲ್ಪ ಕಡಲೆನೂ ಕೂಡ ಹಾಕ್ಬೋದು. ಹುಚ್ಚೆಳ್ಳು ಚಟ್ನಿ ತಯಾರಾಗುತ್ತೆ. ಈಗ ರುಚಿಕರವಾದಂತಹ ಹುಚ್ಚೆಳ್ಳು ಚಟ್ನಿ ಹಾಗೆ ರಾಗಿ ರೊಟ್ಟಿ ತಯಾರಾಗಿದೆ. ಇದೇ ತರಹದ ಸಿಂಪಲ್ಲಾದ ರೆಸಿಪಿಗೋಸ್ಕರ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.